ಬ್ಯಾಕ್ ಟು ಬ್ಯಾಕ್ ರಜೆ ಇದೆ ಒಂದು ಕಡೆಯಲ್ಲಿ, ಮತ್ತೊಂದು ಕಡೆಯಲ್ಲಿ ವಿಶ್ವವಿಖ್ಯಾತ ನಂದಿಗಿರಿ ಧಾಮಕ್ಕೆ ಪ್ರವಾಸಿಗರು ಈಗ ದಂಡಾಗಿ ಆಗಮಿಸ್ತಾ ಇದ್ದಾರೆ. ಪ್ಯಾರಾಗ್ಲೈಡಿಂಗ್ಗೆ ಫಿದಾ ಆಗಿದ್ದಾರೆ ಅಲ್ಲಿ ಇರುವಂತಹ ಪ್ರವಾಸಿಗರು. ಪ್ರವಾಸೋದ್ಯಮ ಇಲಾಖೆಯಿಂದ ಪ್ಯಾರಾಗ್ಲೈಡಿಂಗ್ ಆರಂಭ ಆಗಿದೆ. ಈ ಪ್ಯಾರಾಗ್ಲೈಡಿಂಗ್ ಮಾಡೋದಕ್ಕೆ ಒಬ್ಬರಿಗೆ 4,350 ರೂಪಾಯಿ ನಿಗದಿಯಾಗಿದೆ. ವೀಕೆಂಡ್ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಸಾಲು ರಜೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ನಂದಿ ಹಿಲ್ಸ್ಗೆ ಆಗಮಿಸಿದ್ದಾರೆ. ಆ ಸಂದರ್ಭದಲ್ಲಿ ಪ್ಯಾರಾಗ್ಲೈಡಿಂಗ್ ಮಾಡೋದಕ್ಕೆ ಮುಗಿಬಿದ್ದಿದ್ದಾರೆ. ಒಬ್ಬರಿಗೆ ಪ್ಯಾರಾಗ್ಲೈಡಿಂಗ್ ಮಾಡೋದಕ್ಕೆ 4,350 ರೂಪಾಯಿ. ಈ ಪ್ಯಾರಾಗ್ಲೈಡಿಂಗ್ ಅನೇಕರು ಮಾಡಿದ್ದಾರೆ, ಅದಕ್ಕೆ ಫಿದಾಗಿದ್ದಾರೆ ಅಲ್ಲಿನ ಪ್ರವಾಸಿಗರು. ಸಾಲು ರಜೆ ಇರೋದ್ರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ನಂದಿ ಹಿಲ್ಸ್ಗೆ ಈ ಸಂದರ್ಭದಲ್ಲಿ ಹೋಗ್ತಾರೆ. ಅದರಲ್ಲೂ ಹೊಸ ವರ್ಷದ ಸಂದರ್ಭದಲ್ಲಿ ಈ ನಂದಿಗಿರಿ ಧಾಮಕ್ಕೆ ಹೋಗೋದಕ್ಕೆ ಅವಕಾಶ ಇರೋದಿಲ್ಲ. ಹಾಗಾಗಿ ಅದಕ್ಕೂ ಮುನ್ನವೇ ನಂದಿ ಹಿಲ್ಸ್ಗೆ ಹೋಗಿ ಬರೋಣ ಅನ್ನುವಂತಹ ನಿಟ್ಟಿನಲ್ಲಿ ಅಲ್ಲಿ ಹೋಗಿರೋದು. ಅದರಲ್ಲೂ ಈ ಸೂರ್ಯೋದಯವನ್ನ ನೋಡುವಂತಹ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಮಂದಿ ಹೋಗ್ತಾರೆ. ಈ ಸಂದರ್ಭದಲ್ಲಿ ಅನೇಕರು ನಂದಿ ಹಿಲ್ಸ್ಗೆ ಹೋಗಿದ್ದಾರೆ. ಜೊತೆಗೆ ಅಲ್ಲಿ ಪ್ಯಾರಾಗ್ಲೈಡಿಂಗ್ ಕೂಡ ಮಾಡಿ ಅದರ ಅನುಭವವನ್ನ ಕೂಡ ಪಡೆದಿದ್ದಾರೆ. ಅವನೇ ಬಿದ್ದ. ವಿಶ್ವವಿಖ್ಯಾತ ನಂದಿಗಿರಿಧಾಮದಲ್ಲಿ ಕಳೆದ ಹಲವು ದಿನಗಳ ಹಿಂದೆಯಿಂದ ಹೊಸ ಒಂದು ಪ್ಯಾರಾಶೂಟ್ ಹಾರಿಸೋದನ್ನ ಈಗಾಗಲೇ ಪ್ರವಾಸಿಗರಿಗೆ ಒಂದು ಪ್ರವಾಸೋದ್ಯಮ ಇಲಾಖೆಯಿಂದ ಅಳವಡಿಕೆ ಮಾಡಿರುವಂತದ್ದು. ಹೀಗಾಗಿ ಏನು ಇವತ್ತು ವೀಕೆಂಡ್ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಪ್ರವಾಸಿಗರು ಕೂಡ ಈ ಒಂದು ಏನು ಪ್ಯಾರಾಗ್ಲೈಡಿಂಗ್ ಮಾಡಲಿಕ್ಕೆ ಮುಂದಾಗಿರುವಂತದ್ದು ದೃಶ್ಯಗಳಲ್ಲಿ ಕೂಡ ನೋಡಬಹುದು. ಈಗಾಗಲೇ ಏನು ವೀಕೆಂಡ್ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ನಂದಿಗಿರಿಧಾಮಕ್ಕೆ ಪ್ರವಾಸಿಗರು ಬರ್ತಾ ಇರುವಂತದ್ದು. ಜೊತೆಗೆ ಏನು ಡಿಸೆಂಬರ್ ಕೊನೆಯ ವೀಕೆಂಡ್ ಹಿನ್ನೆಲೆಯಲ್ಲಿ ಪ್ಯಾರಾಶೂಟ್ ಮುಖಾಂತರ ಹಾರುವುದರ ಮೂಲಕ ಪ್ರಕೃತಿ ಸೌಂದರ್ಯನ ಸವಿಲಿಕ್ಕೆ ಮುಂದಾಗಿರುವಂತದ್ದು. ಜೊತೆಗೆ ನಾವು ನೋಡಬಹುದು ಈಗಾಗಲೇ ಈ ಹಿಂದಿನಿಂದನೂ ಕೂಡ ನಂದಿಗಿರಿ ಧಾಮಕ್ಕೆ ಬಂದ್ರೆ ಪ್ರಕೃತಿ ಸವಿಯೋದ್ರ ಜೊತೆಗೆ ಪ್ಯಾರಾಶೂಟ್ ನಲ್ಲಿ ಏನು ಸುತ್ತಲೂ ಇರತಕ್ಕಂತ ಪ್ರದೇಶವನ್ನ ವೀಕ್ಷಣೆ ಮಾಡೋದ್ರ ಮೂಲಕ, ಜೊತೆಗೆ ಏನು ಈ ಸುತ್ತಲೂ ಏನು ಬೆಟ್ಟದ ಸುತ್ತಲೂ ಕೂಡ ಪ್ಯಾರಾಶೂಟ್ ಹಾರೋದ್ರ ಮೂಲಕ ಜೊತೆಗೆ ಮಸ್ತ್ ಎಂಜಾಯ್ ಮಾಡುವಂತದ್ದು. ಸಾಕಷ್ಟು ಜನ ಪ್ರವಾಸಿಗರು ಕೂಡ ಇವತ್ತು ಪ್ಯಾರಾಶೂಟ್ ಹಾರ್ಲಿಕ್ಕೂ ಕೂಡ ಮುಗಿ ಬಿದ್ದಿರುವಂತದ್ದು. ಜೊತೆಗೆ ಏನು ನಾವು ನೋಡಬಹುದು ಈಗಾಗಲೇ ಏನು ನಂದಿ ಬೆಟ್ಟದ ಮೇಲಿಂದ ಕೂಡ ಈಗ ಪ್ಯಾರಾಗ್ಲೈಡಿಂಗ್ ಕೂಡ ನಡೀತಾ ಇದೆ. ಜೊತೆಗೆ 1 ತಿಂಗಳಿಂದ ಈ ಒಂದು ಪ್ಯಾರಾಗ್ಲೈಡಿಂಗ್ ವ್ಯವಸ್ಥೆನ ಒಂದು ಇಲ್ಲಿ ಅಳವಡಿಕೆ ಮಾಡಿರುವಂತದ್ದು. ಜೊತೆಗೆ ನಾವು ಈ ಭಾಗದಲ್ಲಿ ಕೂಡ ನೋಡಬಹುದು ಪ್ಯಾರಾಶೂಟ್ ನ ಹಾರ್ಲಿಕ್ಕೂ ಕೂಡ ಸಾಕಷ್ಟು ಜನ ಪ್ರವಾಸಿಗರು ಕೂಡ ಇಲ್ಲಿ ಮುಂದಾಗಿರುವಂತದ್ದು. ಈಗಾಗಲೇ ಒಂದ್ ಕಡೆ ಪ್ಯಾರಾಶೂಟ್ ನಲ್ಲಿ ಹಾರ್ತಾ ಇದ್ರೆ, ಮತ್ತೊಂದು ಕಡೆ ಪ್ರವಾಸಿ ಕೂಡ ಅದನ್ನ ನೋಡಿ ಕಣ್ಮನ ತುಂಬಿಕೊಳ್ಳುವಂತದ್ದು. ಜೊತೆಗೆ ಏನು ಆ ಬೆಟ್ಟದ ಪಕ್ಕದಲ್ಲಿ ಇರ್ತಕ್ಕಂತ ಹಳ್ಳಿಗಳಾಗಿರ್ಬೋದು, ಜೊತೆಗೆ ಅದರ ವಾತಾವರಣವನ್ನ ಎಲ್ಲ ಕೂಡ ನೋಡಿ ಮಸ್ತ್ ಎಂಜಾಯ್ ಮಾಡುವಂತದ್ದು. ಜೊತೆಗೆ ನಾವು ನೋಡಬಹುದು ಈಗಾಗಲೇ ಆ ಪ್ಯಾರಾಗ್ಲೈಡಿಂಗ್ ನಲ್ಲಿ ಹೋಗೋದಕ್ಕೆ ಒಬ್ಬೊಬ್ಬರು ಪೈಲಟ್ ನ ಕೂಡ ಈಗ ನೇಮಕ ಮಾಡಿರುವಂತದ್ದು. ಜೊತೆಗೆ ಅವರಿಗೆ ಯಾರು ಪ್ಯಾರಾಗ್ಲೈಡಿಂಗ್ ಹೋಗ್ತಾರೆ ಅವರಿಗೆ ಯಾವುದೇ ರೀತಿ ಸಮಸ್ಯೆ ಆಗದಂತೆ ಪೈಲಟ್ ಕೂಡ ಹೋಗುವಂತದ್ದು. ಜೊತೆಗೆ ಪ್ಯಾರಾಗ್ಲೈಡಿಂಗ್ ಹೋಗೋದಕ್ಕೆ ಸಾಕಷ್ಟು ಜನ ಪ್ರವಾಸಿಗರು ಕೂಡ ಇನ್ನ ಇಲ್ಲಿದ್ದಾರೆ. ಜೊತೆಗೆ ಇಲ್ಲಿ ಪ್ಯಾರಾಗ್ಲೈಡಿಂಗ್ ಮಾಡತಕ್ಕಂತ ವ್ಯವಸ್ಥಾಪಕರು ಇದ್ದಾರೆ. ನಾನು ಅವ್ರನ್ನೇ ಮಾತಾಡ್ತೇನೆ. ಸರ್, ಇದು ಎಷ್ಟು ದಿನಗಳಾಯ್ತು ಇದನ್ನ ಏನು ಪ್ಯಾರಾಗ್ಲೈಡಿಂಗ್ ಸ್ಟಾರ್ಟ್ ಮಾಡಿ? ಜೊತೆಗೆ ಒಂದು ಪೇರ್ಗೆ ಎಷ್ಟು ಮಾಡಿದಿರಾ ಸರ್? 4,366 ವಿತ್ ಇನ್ಕ್ಲೂಡಿಂಗ್ ಆಲ್ GST ಟ್ಯಾಕ್ಸಸ್ ಎಲ್ಲ ಸೇರಿ. ನಾವು ಇಲ್ಲಿ ಒಂದು 5 years ಇಂದ ಮಾಡ್ತಾ ಇದೀವಿ. ಲಾಸ್ಟ್ 2 years ಇಂದ ಕರ್ನಾಟಕ ಟೂರಿಸಂ ಅವ್ರ ಜೊತೆ ಮಾಡ್ತಾ ಇರೋದು ಸರ್. ಅಲ್ಲ, 2 years ಇಂದ, ಲಾಸ್ಟ್ 2 years ಇಂದ. ಇದು ಸೀಸನಲ್ ಸ್ಪೋರ್ಟ್, ಯಾವಾಗ್ಲೂ ಇರಲ್ಲ. ಇದು ಅಕ್ಟೋಬರ್ ಇಂದ ಮಾರ್ಚ್ ವರೆಗೂ ಇರುತ್ತೆ. ಎಲ್ಲ ರೀತಿ ರೆಸ್ಪಾನ್ಸ್ ಇದೆ ಸರ್. ಈಗ ವೀಕೆಂಡ್ ಬೇರೆ, ಸಾಕಷ್ಟು ಜನ ಪ್ರವಾಸಿಗರು ಕೂಡ ನಂದಿ ಬೆಟ್ಟಕ್ಕೆ ಬಂದಿರೋದು. ಹೌದು, ಚೆನ್ನಾಗಿದೆ. ಬಟ್ ಗಾಳಿ ಚೆನ್ನಾಗಿದ್ರೆ ಮಾತ್ರ ಮಾಡ್ತೀವಿ. ಎಲ್ಲ ವೆದರ್ ಸಪೋರ್ಟ್ ಮಾತ್ರನೇ ಮಾಡಕ್ ಹೋಗೋದು. ವೆದರ್ ಚೆನ್ನಾಗಿದ್ರೆ ಮಾತ್ರ ಮಾಡ್ತೀವಿ, ಇಲ್ಲಾಂದ್ರೆ ಮಾಡಕ್ ಹೋಗಲ್ಲ ಸರ್. ಒಂದು ದಿವಸಕ್ಕೆ ಅಂದ್ರೆ ಈ ಸೀಸನ್ ಅಲ್ಲಿ ಒಂದು ದಿನಕ್ಕೆ ಎಷ್ಟು ಜನ ಪ್ರವಾಸಿಗರು ಪ್ಯಾರಾಗ್ಲೈಡಿಂಗ್ ಮಾಡ್ತಾರೆ ಸರ್? ಒಂದು 50-60 ಜನ. ತುಂಬಾ ಜನ ಇಂಟ್ರೆಸ್ಟ್ ಇದಾರೆ, ಬಟ್ ಎಲ್ಲರೂ ಮಾಡಕ್ ಆಗ್ತಾ ಇಲ್ಲ. ಗಾಳಿ ಸಪೋರ್ಟ್ ಮಾಡ್ತಿಲ್ಲ, ವೆದರ್ ಸಪೋರ್ಟ್ ಮಾಡಲ್ಲ. ವೆದರ್ ಚೆನ್ನಾಗಿದ್ರೆ ಆಗುತ್ತೆ. 60-50 ಫ್ಲೈಟ್ಸ್ ಎಲ್ಲ ಮಾಡ್ತೀವಿ ಸರ್ ಒಂದ್ ದಿವಸದಲ್ಲಿ. ಇದು ಏನು ಪ್ಯಾರಾಗ್ಲೈಡಿಂಗ್ ವ್ಯವಸ್ಥಾಪಕರು ಹೇಳುವಂತಹ ಮಾತು. ಈಗಾಗಲೇ ಸಾಕಷ್ಟು ಅಂದ್ರೆ ಕಳೆದ ಹಲವು ವರ್ಷಗಳಿಂದ ಕೂಡ ಪ್ಯಾರಾಗ್ಲೈಡಿಂಗ್ ನಾವು ನಂದಿ ಬೆಟ್ಟ ಭಾಗದಲ್ಲಿ ಮಾಡ್ತಾ ಇದ್ವಿ. ಆದ್ರೆ ಪ್ರವಾಸೋದ್ಯಮ ಇಲಾಖೆಯಿಂದ ನಾವು ಕೆಲವು ದಿನಗಳ ಹಿಂದೆ ಇಲ್ಲಿ ನಾವು ಈ ಪ್ಯಾರಾಗ್ಲೈಡಿಂಗ್ ನ ಆರಂಭ ಮಾಡಿದ್ದೇವೆ. ಹಾಗಾಗಿ ಉತ್ತಮ ರೆಸ್ಪಾನ್ಸ್ ಕೂಡ ಇದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇರುವಂತದ್ದು. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ಚಿಕ್ಕಬಳ್ಳಾಪುರ. ವಿಶ್ವವಿಖ್ಯಾತ ನಂದಿಗಿರಿ ಧಾಮಕ್ಕೆ ಪ್ರವಾಸಿಗರು ಈಗ ದಂಡಾಗಿ ಆಗಮಿಸ್ತಾ ಇದ್ದಾರೆ. ಪ್ಯಾರಾಗ್ಲೈಡಿಂಗ್ಗೆ ಫಿದಾ ಆಗಿದ್ದಾರೆ ಅಲ್ಲಿ ಇರುವಂತಹ ಪ್ರವಾಸಿಗರು. ಪ್ರವಾಸೋದ್ಯಮ ಇಲಾಖೆಯಿಂದ ಪ್ಯಾರಾಗ್ಲೈಡಿಂಗ್ ಆರಂಭ ಆಗಿದೆ. ಈ ಪ್ಯಾರಾಗ್ಲೈಡಿಂಗ್ ಮಾಡೋದಕ್ಕೆ ಒಬ್ಬರಿಗೆ 4,350 ರೂಪಾಯಿ ನಿಗದಿಯಾಗಿದೆ. ವೀಕೆಂಡ್ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಸಾಲು ರಜೆ. ಈ ಹಿನ್ನೆಲೆಯಲ್ಲಿ
ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ನಂದಿ ಹಿಲ್ಸ್ಗೆ ಆಗಮಿಸಿದ್ದಾರೆ. ಆ ಸಂದರ್ಭದಲ್ಲಿ ಪ್ಯಾರಾಗ್ಲೈಡಿಂಗ್ ಮಾಡೋದಕ್ಕೆ ಮುಗಿಬಿದ್ದಿದ್ದಾರೆ. ಒಬ್ಬರಿಗೆ ಪ್ಯಾರಾಗ್ಲೈಡಿಂಗ್ ಮಾಡೋದಕ್ಕೆ 4,350 ರೂಪಾಯಿ. ಈ ಪ್ಯಾರಾಗ್ಲೈಡಿಂಗ್ ಅನೇಕರು ಮಾಡಿದ್ದಾರೆ, ಅದಕ್ಕೆ ಫಿದಾಗಿದ್ದಾರೆ ಅಲ್ಲಿನ ಪ್ರವಾಸಿಗರು. ಸಾಲು ಸಾಲು ರಜೆ ಇರೋದ್ರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ನಂದಿ ಹಿಲ್ಸ್ಗೆ ಈ ಸಂದರ್ಭದಲ್ಲಿ ಹೋಗ್ತಾರೆ. ಅದರಲ್ಲೂ ಹೊಸ ವರ್ಷದ ಸಂದರ್ಭದಲ್ಲಿ ಈ ನಂದಿಗಿರಿಧಾಮಕ್ಕೆ ಹೋಗೋದಕ್ಕೆ ಅವಕಾಶ ಇರೋದಿಲ್ಲ. ಹಾಗಾಗಿ ಅದಕ್ಕೂ ಮುನ್ನವೇ ನಂದಿ ಹಿಲ್ಸ್ಗೆ ಹೋಗಿ ಬರೋಣ ಅನ್ನುವಂತಹ ನಿಟ್ಟಿನಲ್ಲಿ ಅಲ್ಲಿ ಹೋಗಿರೋದು. ಅದರಲ್ಲೂ ಈ ಸೂರ್ಯೋದಯವನ್ನ ನೋಡುವಂತಹ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಮಂದಿ ಹೋಗ್ತಾರೆ. ಈ ಸಂದರ್ಭದಲ್ಲಿ ಅನೇಕರು ನಂದಿ ಹಿಲ್ಸ್ಗೆ ಹೋಗಿದ್ದಾರೆ. ಜೊತೆಗೆ ಅಲ್ಲಿ ಪ್ಯಾರಾಗ್ಲೈಡಿಂಗ್ ಕೂಡ ಮಾಡಿ ಅದರ ಅನುಭವವನ್ನ ಕೂಡ ಪಡೆದಿದ್ದಾರೆ. ಅವನೇ ಬಿದ್ದವ. ವಿಶ್ವವಿಖ್ಯಾತ ನಂದಿಗಿರಿಧಾಮದಲ್ಲಿ ಕಳೆದ ಹಲವು ದಿನಗಳ ಹಿಂದೆಯಿಂದ ಹೊಸ ಒಂದು ಪ್ಯಾರಾಶೂಟ್ ಹಾರಿಸೋದನ್ನ ಈಗಾಗಲೇ ಪ್ರವಾಸಿಗರಿಗೆ ಒಂದು ಪ್ರವಾಸೋದ್ಯಮ ಇಲಾಖೆಯಿಂದ ಅಳವಡಿಕೆ ಮಾಡಿರುವಂತದ್ದು. ಹೀಗಾಗಿ ಏನು ಇವತ್ತು ವೀಕೆಂಡ್ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಪ್ರವಾಸಿಗರು ಕೂಡ ಈ ಒಂದು ಏನು ಪ್ಯಾರಾಗ್ಲೈಡಿಂಗ್ ಮಾಡಲಿಕ್ಕೆ ಮುಂದಾಗಿರುವಂತದ್ದು ದೃಶ್ಯಗಳಲ್ಲಿ ಕೂಡ ನೋಡಬಹುದು. ಈಗಾಗಲೇ ಏನು ವೀಕೆಂಡ್ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ನಂದಿಗಿರಿಧಾಮಕ್ಕೆ ಪ್ರವಾಸಿಗರು ಬರ್ತಾ ಇರುವಂತದ್ದು. ಜೊತೆಗೆ ಏನು ಡಿಸೆಂಬರ್ ಕೊನೆಯ ವೀಕೆಂಡ್ ಹಿನ್ನೆಲೆಯಲ್ಲಿ ಪ್ಯಾರಾಶೂಟ್ ಮುಖಾಂತರ ಹಾರುವುದರ ಮೂಲಕ ಪ್ರಕೃತಿ ಸೌಂದರ್ಯನ ಸವಿಲಿಕ್ಕೆ ಮುಂದಾಗಿರುವಂತದ್ದು. ಜೊತೆಗೆ ನಾವು ನೋಡಬಹುದು ಈಗಾಗಲೇ ಈ ಹಿಂದಿನಿಂದನೂ ಕೂಡ ನಂದಿಗಿರಿಧಾಮಕ್ಕೆ ಬಂದ್ರೆ ಪ್ರಕೃತಿ ಸವಿಯೋದ್ರ ಜೊತೆಗೆ ಪ್ಯಾರಾಶೂಟ್ ನಲ್ಲಿ ಏನು ಸುತ್ತಲೂ ಇರತಕ್ಕಂತ ಪ್ರದೇಶವನ್ನ ವೀಕ್ಷಣೆ ಮಾಡೋದ್ರ ಮೂಲಕ ಜೊತೆಗೆ ಏನು ಈ ಸುತ್ತಲೂ ಏನು ಬೆಟ್ಟದ ಸುತ್ತಲೂ ಕೂಡ ಪ್ಯಾರಾಶೂಟ್ ಹಾರೋದ್ರ ಮೂಲಕ ಜೊತೆಗೆ ಮಸ್ತ್ ಎಂಜಾಯ್ ಮಾಡುವಂತದ್ದು. ಸಾಕಷ್ಟು ಜನ ಪ್ರವಾಸಿಗರು ಕೂಡ ಇವತ್ತು ಪ್ಯಾರಾಶೂಟ್ ಹಾರ್ಲಿಕ್ಕೂ ಕೂಡ ಮುಗಿ ಬಿದ್ದಿರುವಂತದ್ದು. ಜೊತೆಗೆ ಏನು ನಾವು ನೋಡಬಹುದು ಈಗಾಗಲೇ ಏನು ನಂದಿ ಬೆಟ್ಟದ ಮೇಲಿಂದ ಕೂಡ ಈಗ ಪ್ಯಾರಾಗ್ಲೈಡಿಂಗ್ ಕೂಡ ನಡೀತಾ ಇದೆ. ಜೊತೆಗೆ 1 ತಿಂಗಳಿಂದ ಈ ಒಂದು ಪ್ಯಾರಾಗ್ಲೈಡಿಂಗ್ ವ್ಯವಸ್ಥೆನ ಒಂದು ಇಲ್ಲಿ ಅಳವಡಿಕೆ ಮಾಡಿರುವಂತದ್ದು. ಜೊತೆಗೆ ನಾವು ಈ ಭಾಗದಲ್ಲಿ ಕೂಡ ನೋಡಬಹುದು ಪ್ಯಾರಾಶೂಟ್ ನ ಹಾರ್ಲಿಕ್ಕೂ ಕೂಡ ಸಾಕಷ್ಟು ಜನ ಪ್ರವಾಸಿಗರು ಕೂಡ ಇಲ್ಲಿ ಮುಂದಾಗಿರುವಂತದ್ದು. ಈಗಾಗಲೇ ಒಂದ್ ಕಡೆ ಪ್ಯಾರಾಶೂಟ್ ನಲ್ಲಿ ಹಾರ್ತಾ ಇದ್ರೆ ಮತ್ತೊಂದು ಕಡೆ ಪ್ರವಾಸಿಗರು ಕೂಡ ಅದನ್ನ ನೋಡಿ ಕಣ್ಮನ ತುಂಬಿಕೊಳ್ಳುವಂತದ್ದು. ಜೊತೆಗೆ ಏನು ಆ ಬೆಟ್ಟದ ಪಕ್ಕದಲ್ಲಿ ಇರತಕ್ಕಂತ ಹಳ್ಳಿಗಳಾಗಿರ್ಬೋದು, ಜೊತೆಗೆ ಅದರ ವಾತಾವರಣವನ್ನ ಎಲ್ಲ ಕೂಡ ನೋಡಿ ಮಸ್ತ್ ಎಂಜಾಯ್ ಮಾಡುವಂಥದ್ದು. ಜೊತೆಗೆ ನಾವು ನೋಡಬಹುದು ಈಗಾಗಲೇ ಆ ಪ್ಯಾರಾಗ್ಲೈಡಿಂಗ್ ನಲ್ಲಿ ಹೋಗೋದಕ್ಕೆ ಒಬ್ಬೊಬ್ಬರು ಪೈಲಟ್ ನ ಕೂಡ ಈಗ ನೇಮಕ ಮಾಡಿರುವಂತದ್ದು. ಜೊತೆಗೆ ಅವರಿಗೆ ಯಾರು ಪ್ಯಾರಾಗ್ಲೈಡಿಂಗ್ ಹೋಗ್ತಾರೆ ಅವ್ರಿಗೆ ಯಾವುದೇ ರೀತಿ ಸಮಸ್ಯೆ ಆಗದಂತೆ ಪೈಲಟ್ ಕೂಡ ಹೋಗುವಂತದ್ದು. ಜೊತೆಗೆ ಪ್ಯಾರಾಗ್ಲೈಡಿಂಗ್ ಹೋಗೋದಕ್ಕೆ ಸಾಕಷ್ಟು ಜನ ಪ್ರವಾಸಿಗರು ಕೂಡ ಇನ್ನ ಇಲ್ಲಿದ್ದಾರೆ. ಜೊತೆಗೆ ಇಲ್ಲಿ ಪ್ಯಾರಾಗ್ಲೈಡಿಂಗ್ ಮಾಡತಕ್ಕಂತ ವ್ಯವಸ್ಥಾಪಕರು ಇದ್ದಾರೆ. ನಾನು ಅವ್ರನ್ನೇ ಮಾತಾಡ್ತೇನೆ. ಸರ್, ಇದು ಎಷ್ಟು ದಿನಗಳಾಯ್ತು ಇದನ್ನ ಏನು ಪ್ಯಾರಾಗ್ಲೈಡಿಂಗ್ ಸ್ಟಾರ್ಟ್ ಮಾಡಿ? ಜೊತೆಗೆ ಒಂದು ಪೇರ್ಗೆ ಎಷ್ಟು ಮಾಡಿದಿರಾ ಸರ್? 4,366 ವಿತ್ ಇನ್ಕ್ಲೂಡಿಂಗ್ ಆಲ್ GST ಟ್ಯಾಕ್ಸಸ್ ಎಲ್ಲ ಸರಿ. ನಾವು ಇಲ್ಲಿ ಒಂದು 5 years ಇಂದ ಮಾಡ್ತಾ ಇದೀವಿ.